ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅನ್ನುವಂತಹ ಒಂದು ಹೊಸ ಗೇಮ್ ಅನ್ನು ನೋಡ್ತಾ ಇದ್ವಿ. ಈ ಒಂದು ಗೇಮ್ ನಲ್ಲಿ ನಾವು ಹೇಗೆ ಮ್ಯಾಥಮೆಟಿಕ್ಸ್ ನ ಕಲಿಬಹುದು ಅನ್ನುವಂತಹದನ್ನ ನೋಡೋಣ. ಈ ಗೇಮ್ ನಲ್ಲಿ ನಮಗೆ ಮುಖ್ಯವಾಗಿ ಒಂದು ಆಟ ಆಡೋದಕ್ಕೆ ಈ ರೀತಿಯಾದಂತಹ ಒಂದು ಟೇಬಲ್ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಟೇಬಲ್ ನಲ್ಲಿ 2ರಿಂದ ಹಿಡಿದು 100ರವರೆಗೆ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇಬ್ರು ಆಟ ಆಡುವಂತಹದ್ದು, ಇಬ್ರಿಗೂ 10 ಪೆಬಲ್ಸ್ಗಳನ್ನ ಈ ರೀತಿಯಾಗಿ ಕೊಡ್ತಾರೆ. ಮುಖ್ಯವಾಗಿ ನಾವು ಆಟ ಆಡಬೇಕಾದ್ರೆ ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಫಸ್ಟ್ ಆಡುವಂತಹ ಯಾವುದೇ ಕ್ಯಾಂಡಿಡೇಟ್ 50ರ ಒಳಗೆ ಯಾವುದಾದ್ರೂ ಒಂದು ನಂಬರ್ಗೆ ತನ್ನ ಪೆಬಲನ್ನು ಇಡಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನು 6ಕ್ಕೆ ಇಡ್ತಾ ಇದ್ದೀನಿ. ಸೆಕೆಂಡ್ ಆಪೋನೆಂಟ್ನ ಕೆಲಸ ಏನಂತಂದ್ರೆ ಇಲ್ಲಿ ಈ 6ರಿಂದ ಯಾವ್ದ್ಯಾವ್ದೆಲ್ಲ ಮಲ್ಟಿಪಲ್ಸ್ ಬರುತ್ತೆ, ಅಂದ್ರೆ 6ನೇ ಮಗ್ಗಿಲಿ ಯಾವ್ದ್ಯಾವ್ದೆಲ್ಲ ಬರುತ್ತೆ ಅಲ್ಲಿಗೆ ತನ್ನ ಒಂದು ಪೆಬಲ್ ಅನ್ನ ಇಡಬಹುದು. ಅಥವಾ 6ನ್ನ ಡಿವೈಡ್ ಮಾಡುವಂತಹ ನಂಬರ್ಗಳು ಯಾವ್ದ್ಯಾವ್ದು ಅಂದ್ರೆ ಫ್ಯಾಕ್ಟರ್ಸ್. ಈ 6 ಯಾವ್ದ್ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 3ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ. ಇಲ್ಲಿಗೂ ಇಡ್ಬೋದು, ಇಲ್ಲಿಗೂ ಇಡ್ಬೋದು. ಬೇಡ ಅಂತಂದ್ರೆ ಏನ್ ಮಾಡ್ಬೋದು, 6ನೇ ಮಗ್ಗಿಲ್ ಬರುವಂತಹದ್ದು ಯಾವ್ದ್ಯಾವ್ದು ಮಲ್ಟಿಪಲ್ಸ್ಗಳು 12 ಬರುತ್ತೆ, 18, 60, 66 ಈ ರೀತಿ 6ನೇ ಮಗ್ಗಿಲ್ ಬರುವಂತಹ 6ರಿಂದ ಗುಣಾಕಾರ ಆದ್ಮೇಲೆ ಬರುವಂತಹ ಯಾವುದೇ ನಂಬರ್ಗೆ ಆತ ಇಡಬಹುದು. ಈಗ ಫಾರ್ ಎಕ್ಸಾಂಪಲ್ ಮೊದಲನೇವನು 6ಕ್ಕೆ ಇಟ್ಟಿದ್ದಾನೆ, 2ನೇವನಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅಂದ್ರೆ ಇನ್ನು ಮುಂದಕ್ಕೆ ಇಬ್ಬರಿಗೂ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಫಸ್ಟ್ ಆಡಬೇಕಾದ್ರೆ ಮಾತ್ರ 50ರ ಒಳಗಡೆ ಒಂದು ಸಂಖ್ಯೆಯನ್ನ ಇಡಬೇಕಾಗುತ್ತೆ. ಇನ್ನು ಉಳಿದಂತೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, 2ರಿಂದ 100ರವರೆಗೆ ಎಲ್ಲಿ ಬೇಕಾದರೂ ಇಡಬಹುದು. ಈಗ 6ಕ್ಕೆ ಮೊದಲನೇ ಅಪೋನೆಂಟ್ ಇಟ್ಟಿದ್ದಾನೆ, ನಾನೇನ್ ಮಾಡ್ತಾ ಇದ್ದೀನಿ 6ರ ಮಲ್ಟಿಪಲ್ 6 36 ಅಥವಾ 6 42 ಹೋಗಿ ನಾನು 42ಕ್ಕೆ ಈ ರೀತಿ ಇಟ್ಟೆ. ಈಗ ಫಸ್ಟ್ ಅಪೋನೆಂಟ್ ಕೆಲಸ ಏನಪ್ಪಾ ಅಂದ್ರೆ 42 ಅನ್ನೋದರ ಮಲ್ಟಿಪಲ್ ಅಂದ್ರೆ 42 84ಕ್ಕೆ ಇಡಬಹುದು, ಅಥವಾ 42ನ್ನ ಡಿವೈಡ್ ಮಾಡುವಂತಹ ಯಾವುದಾದ್ರೂ ಫ್ಯಾಕ್ಟರ್ಸ್ 42ರದ್ದು ಫ್ಯಾಕ್ಟರ್ಸ್ ಯಾವ್ಯಾವ್ದಿದೆ 7ನೇ ಮಗ್ಗಿಲಿ ಹೋಗುತ್ತೆ. 7 ಕೂಡ 42ರದ್ದು ಫ್ಯಾಕ್ಟರ್ಸ್ ಅಂದ್ರೆ ಅದರ ಅಪವರ್ತನ. 7 6 42, 7ಕ್ಕೆ ಇಡ್ಬೋದು ಇವನು. ಬೇಡವಾ 2ನೇ ಮಗ್ಗಿಲಿ ಹೋಗುತ್ತೆ, 2 21 ಇಡ್ಬೋದು. ಅಥವಾ 21ನೇ ಮಗ್ಗಿಲಿ ಹೋಗುತ್ತೆ, 21 2 42. ಈ ರೀತಿ ಇವನು ತನಗೆ ಇಷ್ಟವಾದದಕ್ಕೆ ಇಡಬಹುದು. ನಾನೀಗ ಏನ್ ಮಾಡ್ತಾ ಇದ್ದೀನಿ 7ಕ್ಕೆ ಇಡ್ತಾ ಇದ್ದೀನಿ. 7ಕ್ಕೆ ಯೂನ್ ಇಟ್ಟ ತಕ್ಷಣ 7ರ ಮಲ್ಟಿಪಲ್ಸ್ ಮತ್ತೆ ಫ್ಯಾಕ್ಟರ್ಸ್ ಯಾವುದು ಅದನ್ನು ನೋಡ್ಕೊಬೇಕಾಗುತ್ತೆ. 7ಕ್ಕೆ 7 ಬಿಟ್ರೆ ಇನ್ ಯಾವುದೇ ಫ್ಯಾಕ್ಟರ್ಸ್ ಇಲ್ಲ, ಮಲ್ಟಿಪಲ್ಸ್ ಸಿಕ್ಕುತ್ತೆ. ಅಂದ್ರೆ 7ನೇ ಮಗ್ಗಿಲಿ ಯಾವ್ದ್ಯಾವ್ದು ಬರುತ್ತೆ 7 14, 21, 28 ಈ ರೀತಿ 7 70, 7 11 77, 7 12 84, 7 13 78 ಈ ರೀತಿ ಯಾವುದಕ್ಕೆ ಬೇಕಾದ್ರೂ ಇಡ್ಬೋದು. ಈಗ ಏನ್ ಮಾಡ್ತಾಳೆ 77ಕ್ಕೆ ಇಡ್ತಾಳೆ, 11 7 77. ಈಗ 77ಕ್ಕೆ ನೆಕ್ಸ್ಟ್ ಇವನು ಇಡಬೇಕು. ಯಾವ ರೀತಿ ಇಡೋದು? 77 ಅನ್ನುವಂತಹದ್ದು ಯಾವ ಮಗ್ಗಿಲು ಹೋಗುತ್ತೆ ಅಥವಾ 77ನೇ ಮಗ್ಗಿಯಿಂದ ನೆಕ್ಸ್ಟ್ ಬರುವಂತಹದ್ದು. 77 154 ಆಗುತ್ತೆ, ಇಲ್ಲಿ ಇರೋದೇ 100ರವರೆಗೆ. ಹಾಗಾಗಿ ಮಲ್ಟಿಪಲ್ ಸಿಗೋದಿಲ್ಲ, ಅಪವರ್ತ್ಯ ಸಿಗೋದಿಲ್ಲ, ಅದರ ಫ್ಯಾಕ್ಟರ್ಸ್ ಹುಡುಕ್ಬೇಕು. ಹಾಗಂದ್ರೆ 77 ಯಾವ ಮಗ್ಗಿಲು ಹೋಗುತ್ತೆ? 11ನೇ ಮಗ್ಗಿಲು ಹೋಗುತ್ತೆ. 11 7 77. ಅದಕ್ಕೋಸ್ಕರ ಇವನೇನ್ ಮಾಡ್ತಾನೆ 11ಕ್ಕೆ ತನ್ನದನ್ನ ಇಡ್ತಾನೆ. ನಂತರ 11ರಿಂದ ಬರಂತ ಫ್ಯಾಕ್ಟರ್ಸ್ ಯಾವುದು, 11ರ ಮಲ್ಟಿಪಲ್ಸ್ ಯಾವುದು ನಾವು ಹುಡುಕ್ಬೇಕು. 11 ಅನ್ನೋದು ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆ. ಇದು ಯಾವುದೇ ಬೇರೆ ಸಂಖ್ಯೆಯಿಂದ ಹೋಗೋದಿಲ್ಲ, ಹಾಗಾಗಿ ಇದಕ್ಕೆ ಫ್ಯಾಕ್ಟರ್ಸ್ ಇಲ್ಲ, ಮಲ್ಟಿಪಲ್ಸ್ ಸಿಕ್ಕುತ್ತೆ. 11 2 22, 11 3 33 ಈ ರೀತಿ ನಾವು 11 9 99ರವರೆಗೂ ಇಡ್ಬೋದು. ಈಗ ಏನ್ ಮಾಡ್ತಾಳೆ 99ಕ್ಕೆ ತಗೊಂಡೋಗಿ ಇರ್ತಾಳೆ. ಈಗ 99ಕ್ಕೆ ಮಲ್ಟಿಪಲ್ ಇಲ್ಲಿ ಇಲ್ಲ. 99 2 ತಗೊಂಡ್ರೆ 198 ಬರುತ್ತೆ, ಅದು ಆಗೋದಿಲ್ಲ. ಇನ್ನೇನಿದ್ರು ಫ್ಯಾಕ್ಟರ್ ಹುಡುಕ್ಬೇಕು. ಯಾವ ಮಗ್ಗಿಲ್ ಹೋಗುತ್ತೆ? 3ನೇ ಮಗ್ಗಿಲ್ ಹೋಗುತ್ತೆ. ಸೊ 3ಕ್ಕೆ ಇಟ್ಟಾಯ್ತು. ಇದೇ ರೀತಿ ಇಬ್ರು ಏನ್ ಮಾಡ್ತಾರೆ ಆಟವನ್ನ ಮುಂದುವರಿಸ್ತಾ ಹೋಗ್ತಾರೆ. ಅಂತಿಮವಾಗಿ ಇದು ಫುಲ್ ತುಂಬಿಕೊಳ್ತಾ ಹೋಗುತ್ತೆ. ಕೊನೆಯಲ್ಲಿ ಯಾರೋ ಒಬ್ಬರಿಗೆ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಯಾರ ಕೈಲಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಈ ಆಟವನ್ನ ಸೋತ ಹಾಗೆ, ಯಾರು ಇಟ್ಟು ನಿಲ್ಸಿರ್ತಾರೆ ಅವರು ಗೆದ್ದ ಹಾಗೆ ಆಗುತ್ತೆ.
ಈ ರೀತಿಯಾಗಿ ಮಕ್ಕಳಿಗೆ ಈ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅನ್ನುವಂತಹ ಗೇಮಿಂದ ನಾವು ತುಂಬಾ ಚೆನ್ನಾಗಿ ಯಾವುದೇ ಸಂಖ್ಯೆಯ ಫ್ಯಾಕ್ಟರ್ಸ್ ಯಾವುದು ಮತ್ತೆ ಮಲ್ಟಿಪಲ್ಸ್ ಯಾವುದು ಅನ್ನುವಂಥದ್ದನ್ನ ಸುಲಭವಾಗಿ ಅರ್ಥೈಸಬಹುದಾಗಿದೆ. ಥ್ಯಾಂಕ್ ಯು.